ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಿರುದ್ಧ ಬಿಜೆಪಿಯ ನಾಯಕ ಕುಮಾರ್ ಬಂಗಾರಪ್ಪ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬಿಜೆಪಿ ಹೊಂದಾಣಿಕೆ ರಾಜಕೀಯವನ್ನು ಮಾಡ್ತಾ ಇದೆ ಹೇಗಂತ ಶಿಕಾರಿಪುರದಲ್ಲಿ ಡಮ್ಮಿ ಕ್ಯಾಂಡಿಡೇಟ್ ಕಾರಣದಿಂದ ವಿಜೇಂದ್ರ ಗೆದ್ದದ್ದು ಅಂತ ಕುಮಾರ್ ಬಂಗಾರಪ್ಪ ಹೇಳಿಕೆಯನ್ನು ನೀಡಿದ್ದಾರೆ. ಅದೇ ರೀತಿ ಎಂಪಿ ಚುನಾವಣೆಯಲ್ಲಿ ಡಮ್ಮಿ ಕ್ಯಾಂಡಿಡೇಟ್ ವಿರುದ್ಧ ರಾಘವೇಂದ್ರ ಗೆದ್ದಿದ್ದು ತಮ್ಮ ಸಹೋದರಿ ಗೀತಾರನ್ನ ಕಾಲಿಳಿದಿದ್ದಾರೆ ಮಾಜಿ ಸಚಿವ. ಹಾಗೆ ಬಿಜೆಪಿಯ ಅಡ್ಜಸ್ಟ್ಮೆಂಟ್ ರಾಜಕೀಯಕ್ಕೆ ಬಂದಿರುವ ಬಗ್ಗೆ ಪಕ್ಷದ ಹಿರಿಯ ನಾಯಕರೇ ಮಾತನಾಡುವಂತಹ ಸ್ಥಿತಿ ಬಂದಿದೆ. ಸ್ವರೂಪದಲ್ಲಿ ಬಿಜೆಪಿ ಹಾಳಾಗೋಕ್ಕೆ ವಿಜೇಂದ್ರನೇ ಕಾರಣ, ಆದರೂ ನಾನು ಬಿಜೆಪಿಯಲ್ಲೇ ಮುಂದುವರಿಯುತ್ತೇನೆ, ಸಾಮಾನ್ಯ ಕಾರ್ಯಕರ್ತನಾಗಿ ಬಿಜೆಪಿಯಲ್ಲಿ ಇರ್ತೇನೆ, ಮುಳುಗುವ ಹಡಗು ಕಾಂಗ್ರೆಸ್ಗೆ ನಾನು ಸೇರೋದಿಲ್ಲ. ಸ್ವರೂಪದಲ್ಲಿ ಬಿಜೆಪಿ ನಾಯಕ ಕುಮಾರ್ ಬಂಗಾರಪ್ಪ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ನನಗೆ ಏನ್ ಸಾಂಕೇತಿಕವಾಗಿ ಅಲ್ಲೆಲ್ಲ ಜನ ದುಡ್ಡು ತಗೊಂಡ್ಬಿಟ್ಟು ಹೋಗ್ಬಿಟ್ಟಾರೆ, ಇವಾಗ ಏನಿಲ್ಲ ಅಂತ ಹೇಳಿ ಇವ್ರು ಹೇಳ್ತಾರೆ. ಇವ್ರಿಬ್ರದ್ದು ಅಡ್ಜಸ್ಟ್ಮೆಂಟ್ ರಾಜಕಾರಣ. ಡಮ್ಮಿ ಕ್ಯಾಂಡಿಡೇಟ್ ನ ಹಾಕ್ಸ್ಕೊಂತಾರೆ. ಶಿಕಾರಿಪುರದ ಡಮ್ಮಿ ಕ್ಯಾಂಡಿಡೇಟ್, ಅದಕ್ಕೆ ಶಿವಕುಮಾರ್ ಹೇಳಿದ್ರು ಏನ್ ಮಾಡಿ ಇದು ನನ್ನ ಭಿಕ್ಷೆಯಿಂದ ಇವ್ರು ಗೆದ್ದಿಯಾರ ಅಂತ ಹೇಳಿ. ಇವರು ಕಾಂಗ್ರೆಸ್ ನಲ್ಲಿ ಮಾತಾಡ್ಬಿಟ್ಟು ನಮ್ ತಂಗಿನ ಹಾಕೊಂಡು ಅದೊಂದು ಡಮ್ಮಿ ಕ್ಯಾಂಡಿಡೇಟ್. ಸೊ MP ಎಲೆಕ್ಷನ್ ಗೆಲ್ಲೋದಕ್ಕೆ ಏನೇನು ಈ ತರದ ಯೋಜನೆಗಳು ಇಟ್ಕೊಂಡು ಪಕ್ಷ ಬಿಜೆಪಿಯ ರಾಜ್ಯಾಧ್ಯಕ್ಷ